ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಎಲ್ಲ ನನ್ನ ಆತ್ಮೀಯ ಶಿಕ್ಷಕ ಹಾಗೂ ವಿದ್ಯಾರ್ಥಿ ಮಿತ್ರರೇ, 2025-26ನೇ ಸಾಲಿನ SSLC ವಾರ್ಷಿಕ ಪರೀಕ್ಷೆಯ ಒಂದು ಪೂರ್ವ ಸಿದ್ಧತೆಯ ಸಲುವಾಗಿ ಈಗಾಗಲೇ ಇಲಾಖೆ 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದ್ದು, ಆ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ಬಿಡುಗಡೆಯಾಗಿದ್ದು, ಅವುಗಳನ್ನು ನಾನು ಮೊದಲನೆಯ ಮಾದರಿ ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚಿಸಿದ್ದೇನೆ. ತಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋವನ್ನು ಕೊನೆಯವರೆಗೆ ಸ್ಕಿಪ್ ಮಾಡದೆ ನೋಡುವುದರ ಮೂಲಕ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಳ್ತಾ, ಮೊದಲನೇದಾಗಿ ಮೊದಲನೆಯ ಒಂದು ಪ್ರಶ್ನೆ. ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಅರ್ಥ ಅಥವಾ ಅರ್ಥಪೂರ್ವ ಹೇಳಿಕೆಗೆ 4 ಆಯ್ಕೆಗಳು ನೀಡಲಾಗಿದೆ. ಅವುಗಳಲ್ಲಿ ಒಂದು ಮಾತ್ರ ಸರಿಯಾಗಿದೆ ಮತ್ತು ಅಥವಾ ಹೆಚ್ಚು ಸೂಕ್ತವಾಗಿದೆ. ಸರಿಯಾದ ಉತ್ತರವನ್ನು ಆರಿಸಿ ಪೂರ್ಣ ಉತ್ತರವನ್ನು ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತಕ್ಕಂಥದ್ದು. ಒಂದನೇದು ಏನಪ್ಪ ಅಂತಂದ್ರೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ, ಮೈಸೂರು ಸಂಸ್ಥಾನದ ರಾಜ್ಯಗೀತೆ ಕಾಯುವ ಶ್ರೀ ಏನಪ್ಪ ಅಂದ್ರೆ ಶ್ರೀ ಗೌರಿಯನ್ನು ರಚಿಸಿದವರು ಯಾರು ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಯಾವಪ್ಪ ಅಂತಂದ್ರೆ ಬಸಪ್ಪ ಶಾಸ್ತ್ರಿ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಎರಡನೇ ಪ್ರಶ್ನೆ. ಪ್ರಥಮ ಮಹಾಯುದ್ಧವನ್ನು ಕೊನೆಗಾಣಿಸಿದ ಒಪ್ಪಂದ ಯಾವುದು ಅಂತಕ್ಕಂಥದ್ದು. ಉತ್ತರ ಸಿ ವರ್ಸಲ್ಸ್ ಒಪ್ಪಂದ ಅಂತ ತಿಳ್ಕೊಂಡು. ಮೂರನೇದು ವಿಶ್ವಶಾಂತಿಯನ್ನು ಕಾಪಾಡುವ ಉದ್ದೇಶದಿಂದ ಸ್ಥಾಪನೆಯಾಗಿದ್ದ ಲೀಗ್ ಆಫ್ ಏನಪ್ಪ ಅಂತಂದ್ರೆ ನೇಷನ್ಸ್ ವಿಫಲವಾಗಲು ಕಾರಣ ಏನು ಅಂತ ತಿಳ್ಕೊಂಡು ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಬಿ ಎರಡನೆಯ ಮಹಾಯುದ್ಧ ಆರಂಭ ಅಂತ ತಿಳ್ಕೊಂಡು. ನೆಕ್ಸ್ಟು ಮೂರನೇ ಪ್ರಶ್ನೆ ಬರುತ್ತೆ. ಏನಪ್ಪ ಅಂದ್ರೆ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾನಿ ಗ್ರಾಮದಲ್ಲಿ ನಡೆದಂಥ ಪರಿಸರ ಚಳವಳಿ ಇರ್ತಕ್ಕಂಥದ್ದು. ಅದಕ್ಕೆ ಉತ್ತರ ಅಪ್ಪಿಕೋ ಚಳವಳಿ. 5ನೇ ಪ್ರಶ್ನೆ, ಭಾರತದಲ್ಲಿ ನಿರ್ಗಮನ ಮಾನ್ಸೂನ್ ಮಾರುತಗಳ ಅವಧಿ ಯಾವುದು ಅಂತಕ್ಕಂಥ ಕೇಳಿದ್ದಾರೆ. ಅದು ಅಕ್ಟೋಬರ್ ಮತ್ತು ನವೆಂಬರ್ ಅಂತಕ್ಕಂಥದ್ದು. 6ನೇದು ಮಾರ್ಗಸೂಚಿ ಎಂದು ಕರೆಯಲ್ಪಡುವ ತಂತ್ರಜ್ಞಾನ ಅಂತಕ್ಕಂಥದ್ದು. ಅದು ಡಿ ಯಾವಪ್ಪ ಅಂದ್ರೆ GPS ಅಂತಕ್ಕಂಥದ್ದು. ಅದೇ ರೀತಿ 7ನೇ ಪ್ರಶ್ನೆ, ನಮ್ಮ ಸಂವಿಧಾನದ 73ನೇ ತಿದ್ದುಪಡಿಯ ಮೂಲಕ ಸ್ಥಳೀಯ ಸರ್ಕಾರ ಪದ್ಧತಿಯಲ್ಲಿ ಜಾರಿಗೆ ತರಲಾದ ಪಂಚಾಯತ್ ರಾಜ್ ವ್ಯವಸ್ಥೆ ಹೊಂದಿರುವುದು ಅಂತಕ್ಕಂಥದ್ದು ಕೇಳಿದ್ದಾರೆ. ಅದರಲ್ಲಿ ಉತ್ತರ 4 ಉತ್ತರಗಳದಾವೆ. ಅದರಲ್ಲಿ ಯಾವುದು ಉತ್ತರ ಅಂದ್ರೆ ಮೂರನೇದು ಉತ್ತರ ಯಾವುದು ಅಂದ್ರೆ 3 ಹಂತಗಳನ್ನು ಹೊಂದಿದೆ ಅಂತಕ್ಕಂಥದ್ದು. 8ನೇದು ಉದ್ಯಮಶೀಲತೆ ಆಂಗ್ಲ ಪದವಾದ ಎಂಟರ್ಪ್ರೆಂಟೇ ಬಂದಿರ್ಬೋದು. ಯಾವಪ್ಪ ಅಂದ್ರೆ ಫ್ರೆಂಚ್ ಭಾಷೆಯಿಂದ ಅಂತಕ್ಕಂಥದ್ದು ಗೊತ್ತಿರಲಿ. ಅದೇ ರೀತಿಯಾಗಿ ಎರಡನೆಯ ಪ್ರಮುಖವಾಗಿರತಕ್ಕಂಥ ಪ್ರಶ್ನೆ, ಈ ಪ್ರತಿಯೊಂದು ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲೂ ಸಹಿತ ಅಲ್ಲಿ ಮೇಲ್ಗಡೆ 8 ಅದಾವೆ, ಪ್ರತಿಯೊಂದಕ್ಕೂ 1 ಅಂಕ. ಈಗೂ ಇಲ್ಲೂ ಸಹಿತ 8 ಪ್ರಶ್ನೆ ಒಂದು ವಾಕ್ಯದಲ್ಲಿ, ಪ್ರತಿಯೊಂದಕ್ಕೂ 1 ಅಂಕ, ಒಟ್ಟು 8 ಅಂಕ. ಅದಕ್ಕೆ 9ನೇ ಪ್ರಶ್ನೆ, ಭಾರತವನ್ನು ಆಳಲು ಬ್ರಿಟಿಷರು 1909ರ ಭಾರತೀಯ ಪರಿಷತ್ ಕಾಯ್ದೆಯನ್ನು ಹೇಗೆ ಬಳಸಿಕೊಂಡರು ಅಂತಕ್ಕಂಥದ್ದಿದೆ. ಅದಕ್ಕೆ ಉತ್ತರ ಏನಪ್ಪ ಅಂದ್ರೆ ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತರುವುದರ ಮೂಲಕ ಭಾರತವನ್ನು ಆಳಲು ಬ್ರಿಟಿಷರು 1909ರ ಭಾರತೀಯ ಪರಿಷತ್ ಕಾಯ್ದೆಯನ್ನು ಬಳಸಿಕೊಂಡರು ಅಂತಕ್ಕಂಥ ಕಾಣ್ತಾ ಇದ್ವಿ. ಅದೇ ರೀತಿ ಹಿಟ್ಲರ್ನು ಏನಪ್ಪ ಅಂದ್ರೆ ಈ ಗೂಬೆಲ್ಸ್ ಎಂಬ ಹೆಸರಿನ ವಿಶೇಷ ಮಂತ್ರಿಯನ್ನು ನೇಮಿಸಿದನು ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಕಾಣ್ತಾ ಇದ್ವಿ. ಯಾಕೆ ನೇಮಿಸಿದ ಅಂತಕ್ಕಂಥ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಏನಪ್ಪ ಅಂದರೆ ಜನಾಂಗೀಯ ದ್ವೇಷವನ್ನು ಪ್ರಸಾರ ಮಾಡಲು ಅಂತಕ್ಕಂಥದ್ದು. ಅದಕ್ಕೋಸ್ಕರ ಈ ಗೋಬೆಲ್ಸ್ ಅಂತಕ್ಕಂಥ ಹೆಸರಿನ ವಿಶೇಷ ಮಂತ್ರಿಯನ್ನು ನೇಮಕ ಮಾಡ್ತಾನೆ. 11ನೇ ಪ್ರಶ್ನೆ, ವಿಶ್ವಸಂಸ್ಥೆಯ ದತ್ತಿ ಸಮಿತಿಯು ತನ್ನ ಪ್ರಸ್ತುತಿಯನ್ನು ಕಳೆದುಕೊಂಡದ್ದು ಯಾಕೆ ಅದು ತನ್ನ ಇವತ್ತು ಪ್ರಸ್ತುತಿಯನ್ನು ಕಳೆದುಕೊಂಡಿದೆ ಅಂದರೆ, ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ, ಇಂದು ಯಾವ ಭೂಪ್ರದೇಶ ಈ ಸಮಿತಿಯ ಏನಪ್ಪ ಅಂದ್ರೆ ಆಡಳಿತಕ್ಕೆ ಒಳಪಟ್ಟಿಲ್ಲ. ಅಂದರೆ ಎಲ್ಲ ರಾಷ್ಟ್ರಗಳು ವಿಶೇಷವಾಗಿ ಸ್ವತಂತ್ರವನ್ನು ಹೊಂದಿರುವುದರಿಂದ ವಿಶ್ವಸಂಸ್ಥೆಯ ದತ್ತಿ ಸಮಿತಿಯ ಕೆಲಸ ಅಲ್ಲಿ ಇರೋದಿಲ್ಲ ಅಂತಕ್ಕಂಥದ್ದನ್ನು ಕಾಣ್ತಾ ಇದ್ವಿ. ಅದೇ ರೀತಿ 12ನೇ ಪ್ರಶ್ನೆ, ಪೂರ್ವಾಗ್ರಹ ಎಂದರೇನು ಅಥವಾ ಪೂರ್ವಾಗ್ರಹವನ್ನು ವ್ಯಾಖ್ಯಾನಿಸಿ ಅಂತಕ್ಕಂಥದ್ದಿದೆ. ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದವರ ಬಗ್ಗೆ ಹೊಂದಿರಬಹುದಾದ ಪೂರ್ವನಿಯೋಜಿತ ಮನೋಭಾವನೆಯೇ ಪೂರ್ವಾಗ್ರಹ ಅಂತ ನಾವು ಕರಿತೀವಿ. ಇನ್ನು 13ನೇ ಪ್ರಶ್ನೆ, MRPL ವಿರುದ್ಧದ ಚಳವಳಿಯನ್ನು ಏಕೆ ಹಮ್ಮಿಕೊಳ್ಳಲಾಯಿತು ಅಂತಕ್ಕಂಥದ್ದಿದೆ. ಉತ್ತರ ತೈಲ ಕಾರ್ಯಾಗಾರದಿಂದ ರಾಸಾಯನಿಕ ಅಂಶಗಳಿಂದ ಪರಿಸರ ನಾಶ ಆಗ್ತಾ ಇದೆ ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಚಳವಳಿಯನ್ನು ಏನಪ್ಪ ಅಂದ್ರೆ ಪ್ರಾರಂಭ ಮಾಡಿದ್ರು ಅಂತಕ್ಕಂಥದ್ದು. ನೆಕ್ಸ್ಟು ಭಾರತದ ಮುಂಬೈಯನ್ನು ಭಾರತದ ಮ್ಯಾಂಚೆಸ್ಟರ್ ಅಂತ ಯಾಕೆ ಕರೀತಾರೆ ಅಂತಕ್ಕಂಥ ಪ್ರಶ್ನೆ. ಅದಕ್ಕೆ ಉತ್ತರ ಏನಪ್ಪ ಅಂದ್ರೆ ಭಾರತ ಅತಿ ಹೆಚ್ಚು ಗಿರಣಿಗಳನ್ನು ಹೊಂದಿದಂತಹ ಪಟ್ಟಣ ಯಾವುದು ಅಂದ್ರೆ ಅದು ಮುಂಬೈ ಅಂತಕ್ಕಂಥದ್ದು. ಏನೋ ಭಾರತೀಯ ರಿಸರ್ವ್ ಬ್ಯಾಂಕನ್ನು ಬ್ಯಾಂಕುಗಳ ಬ್ಯಾಂಕ್ ಅಂತ ಕರೀತಾರೆ, ಯಾಕಂತ ಕೇಳಿದರು ಅಂತಕ್ಕಂಥ ಪ್ರಶ್ನೆ ಇದೆ. ಇದು ಭಾರತದಲ್ಲಿರ್ತಕ್ಕಂಥ ಎಲ್ಲ ಬ್ಯಾಂಕ್ಗಳ ಚಟುವಟಿಕೆಗಳನ್ನು ಏನು ಮಾಡುತ್ತೆ, ಭಾರತೀಯ ರಿಸರ್ವ್ ಬ್ಯಾಂಕ್ ನಿಯಂತ್ರಣ ಮಾಡ್ತಾ ಇರೋದರಿಂದ ಇದನ್ನು ಬ್ಯಾಂಕ್ಗಳ ಬ್ಯಾಂಕ್ ಅಂತ ಕರೀತಾರೆ. 16 ಪ್ರಶ್ನೆ, ಕೇಂದ್ರ ಸರ್ಕಾರ ಮುಂಗಡ ಪತ್ರಗಳು ಲೋಕಸಭೆಯಲ್ಲಿ ಮಂಡಿಸುವವರು ಯಾರು ಅಂತ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಕೇಂದ್ರ ಹಣಕಾಸು ಸಚಿವರು ಕೇಂದ್ರ ಸರ್ಕಾರದ ಮುಂಗಡ
ಪತ್ರವನ್ನು ಲೋಕಸಭೆಯಲ್ಲಿ ಮಂಡಿಸ್ತಾರೆ ಅಂತಕ್ಕಂಥದ್ದು. ಇನ್ನು ಪ್ರತಿಯೊಂದಕ್ಕೂ 2 ಅಂಕಗಳು 8 ಪ್ರಶ್ನೆಯಲ್ಲಿ ಅಂದ್ರೆ ಮಿನಿಮಮ್ 2ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂತಹ ಒಂದು ಈ ಪ್ರಶ್ನೆ ರೋಮನಿಕೆ 3ರ ಪ್ರಶ್ನೆ ಇದು. 17ನೇ ಅನುಕ್ರಮ 17ನೇ ಪ್ರಶ್ನೆ ಸಾರ್ವಜನಿಕ ಆಡಳಿತ ಉಪಯೋಗವನ್ನು ಪಟ್ಟಿ ಮಾಡಿರಿ ಅಂತಕ್ಕಂಥದ್ದು. 1ನೇದು ಮಾನವನ ಸರ್ವಾಂಗೀಣ ಅಭಿವೃದ್ಧಿ ಮಾಡ್ತಕ್ಕಂಥದ್ದು. 2ನೇದು ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡುತ್ತೆ. ಆನಂತರ ಸರ್ಕಾರದ ಪ್ರಮುಖ ಆಧಾರ ಸ್ತಂಭ. ಆನಂತರ ಜವಾಬ್ದಾರಿ, ಸಾಮಾಜಿಕ ಜವಾಬ್ದಾರಿ, ಸಾರ್ವಜನಿಕ ಆಡಳಿತದ ಹೃದಯ. ಆನಂತರ ಕಾನೂನು ಹಾಗೂ ನೀತಿಗಳ ಏನಪ್ಪ ಅಂದ್ರೆ ಅನುಷ್ಠಾನ, ಸಾಮಾಜಿಕ ಭದ್ರತೆಯನ್ನು ದೃಢಪಡಿಸುತ್ತದೆ, ಶಾಸಕಾಂಗ ಹಾಗೂ ಕಾರ್ಯಾಂಗಕ್ಕೆ ಸಹಾಯ ಮಾಡುತ್ತೆ ಮತ್ತು ಈ ಸುಖಿ ರಾಜ್ಯಕ್ಕೆ ಸಾರ್ವಜನಿಕ ಆಡಳಿತ ಬಹಳ ಮುಖ್ಯ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಗಮನಿಸಬೇಕು. ವಿಶ್ವಸಂಸ್ಥೆ ಭದ್ರತಾ ಸಮಿತಿ ಮಂಡಳಿಯ ಕಾಯಂ ಸದಸ್ಯ ರಾಷ್ಟ್ರಗಳನ್ನು ಪಟ್ಟಿ ಮಾಡಿರಿ ಅಂತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ. ಒಂದು ಅಮೇರಿಕ ಸಂಯುಕ್ತ ಸಂಸ್ಥಾನ ಅಂದರೆ ಅಮೇರಿಕಾ, ಆನಂತರ ರಷ್ಯಾ, ಆನಂತರ ಯುನೈಟೆಡ್ ಕಿಂಗ್ಡಮ್ ಅಂದರೆ ಇಂಗ್ಲೆಂಡ್, ಫ್ರಾನ್ಸ್, ಆನಂತರ ಯಾವುದಪ್ಪ ಅಂದ್ರೆ ಚೀನಾ ಅಂತಕ್ಕಂಥದ್ದು. 18 ಶಾಸನಾತ್ಮಕ ಕ್ರಮಗಳು ಹೊರತಾಗಿ ವರದಕ್ಷಿಣೆ ಹೇಗೆ ನಿಯಂತ್ರಿಸಬಹುದು ಅಂತಕ್ಕಂಥದ್ದನ್ನು ಕಾಣ್ತಾ ಇದ್ವಿ. ಒಂದು ಜನಜಾಗೃತಿ, ಇನ್ನೊಂದು ಅಂತರ್ಜಾತೀಯ ವಿವಾಹಗಳು, ಆಧುನಿಕ ಪ್ರಚಾರ ಮಾಧ್ಯಮಗಳು, ಸ್ವಯಂ ಸೇವಾ ಸಂಘಟನೆಗಳು, ಮಹಿಳಾ ಸಂಘಟನೆಗೆ ಪ್ರೋತ್ಸಾಹ ಅಂತಕ್ಕಂಥದ್ದು. ಇನ್ನು ಸಾಮಾಜಿಕ ಸ್ತರವಿನ್ಯಾಸ ಅಥವಾ ಪ್ರಶ್ನೆ ಇದು ಹೇಗೆ ರೂಪುಗೊಂಡಿತ್ತು ಅಂತಕ್ಕಂಥದ್ದು. ಸಾಮಾಜಿಕ ಸ್ತರವಿನ್ಯಾಸ ಆದಾಯ, ಶಿಕ್ಷಣ, ಉದ್ಯೋಗ, ಬುದ್ಧಿಶಕ್ತಿ, ಅಂತರ ಜಾತಿ ತಾರತಮ್ಯ, ಲಿಂಗ ತಾರತಮ್ಯ, ಪ್ರಾದೇಶಿಕ ತಾರತಮ್ಯ, ಬಡವಬಲ್ಲಿದ, ತಿರಸ್ಕಾರ, ಅಗೌರವ, ದ್ವೇಷ ಮೊದಲಾದವುಗಳ ಆಧಾರದ ಮೇಲೆ ಸಾಮಾಜಿಕ ಸ್ತರವಿನ್ಯಾಸ ರೂಪುಗೊಂಡಿದೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯು ಭಾರತದ ಬ್ರಿಟಿಷ್ ಅಧಿಕಾರ ವಿಸ್ತರಣೆಗೆ ಸಹಾಯಕವಾಯಿತು, ಸಮರ್ಥಿಸಿರಿ ಅಂತಕ್ಕಂಥದ್ದು. ಅದು ಸಮರ್ಥಿಸಿರಬಹುದು, ಚರ್ಚಿಸಿರಬಹುದು, ವಿಶ್ಲೇಷಿಸಿರಬಹುದು, ಯಾವುದೇ ಇದ್ರೂ ಉತ್ತರವನ್ನು ತಾವು ಈ ಕೆಳಗಿನಂತೆ ಬರೀಬೇಕಾಗತ್ತೆ. ಯಾವುದೇ ಭಾರತೀಯ ರಾಜ್ಯನು ಮಕ್ಕಳಿಲ್ಲದೆ ಸತ್ತರೆ ಅವನ ದತ್ತು ಮಗನಿಗೆ ಉತ್ತರಾಧಿಕಾರದ ಹಕ್ಕಿರಲಿಲ್ಲ ಅಂತಹ ರಾಜ್ಯವನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಸೇರಿಸಿಕೊಳ್ಳಲಾಗುತ್ತಿತ್ತು. ಹಂಗಾರೆ ಅಂತಹ ಒಂದು ದತ್ತು ಮಕ್ಕಳ ನೀತಿಯ ಅಡಿಯೊಳಗೆ ಏನಪ್ಪ ಅಂದ್ರೆ ಒಳಪಟ್ಟಂಥ ರಾಜ್ಯಗಳು ಯಾವುವು ಅಂತಂದರೆ ಸಂಸ್ಥಾನಗಳು ಯಾವುವು ಅಂದರೆ ಒಂದು ಸತಾರ, 2ನೇದು ಇನ್ನೊಂದು ಜೈಪುರ, ಆನಂತರ ಬರ್ತಕ್ಕಂಥದ್ದು ಸಂಬಲ್ಪುರ, ಉದಯಪುರ, ಝಾನ್ಸಿ, ನಾಗಪುರಗಳು ಪ್ರಮುಖವಾಗಿರ್ತಕ್ಕಂಥದ್ದು. 20ನೇ ಪ್ರಶ್ನೆ ಸ್ವಾತಂತ್ರ್ಯದಲ್ಲಿ ಭಾರತ ಎದುರಿಸಿದ ಸಮಸ್ಯೆಗಳು ಯಾವುವು ಅಂತಕ್ಕಂಥದ್ದು. ನಿರಾಶ್ರಿತರ ಸಮಸ್ಯೆ, ಕೋಮು ಗಲಭೆ, ಸರ್ಕಾರದ ರಚನೆ, ದೇಶೀಯ ಸಂಸ್ಥಾನಗಳ ವಿಲೀನೀಕರಣ, ಆಹಾರದ ಉತ್ಪಾದನೆ, ಕೃಷಿ ಮತ್ತು ಕೈಗಾರಿಕಾ ಅಭಿವೃದ್ಧಿ, ಕೋಮುವಾದ, ಪ್ರಾದೇಶಿಕವಾದ, ಅನಕ್ಷರತೆ, ಬಡತನ, ಭ್ರಷ್ಟಾಚಾರ, ಲಾಭಕೋರತನ, ಕಳ್ಳಸಾಗಾಣಿಕೆ. ಸಾಕಷ್ಟು ಪಾಯಿಂಟ್ಸ್ಗಳು ಬರ್ತವೆ. ಇದರಲ್ಲಿ ನೀವು ಯಾವುದಾದ್ರೂ 4 ಬರೆದ್ರೆ ಸಾಕು. ಮಳೆ ನೀರಿನ ಕೊಯ್ಲು ವಿಧಗಳಾವು ಅಂತ ಕೊಂಡ್ಕೊಂಡ್ರೆ 2 ರೀತಿ ಬರ್ತವೆ. ಮಳೆ ಬಿದ್ದ ಸ್ಥಳದಲ್ಲಿ ನೀರನ್ನು ಏನು ಮಾಡೋದು ಅಂದ್ರೆ ಒಂದು ಸಂಗ್ರಹ ಮಾಡ್ತಕ್ಕಂಥದ್ದು, ಇನ್ನೊಂದು ಮಳೆ ಬಿದ್ದ ನಂತರ ಹರಿಯುವ ನೀರನ್ನು ಸಹಿತ ಸಂಗ್ರಹ ಮಾಡ್ತಕ್ಕಂಥದ್ದು. ಈ ರೀತಿಯಾಗಿ 2 ವಿಧಗಳಾಗಿ ವಿಂಗಡಿಸ್ಬೋದು. ತೋಟಗಾರಿಕಾ ಮತ್ತು ಪಶು ಬೇಸಾಯಗಳು ಭಾರತೀಯ ರೈತರ ಅಭಿವೃದ್ಧಿಗೆ ಸಹಾಯಕವಾಗಿ ಸಮರ್ಥಿಸಿರಿ ಅಂತಕ್ಕಂಥದ್ದು. ಅಥವಾ ಇನ್ನೂ ಒಂದು ಈ ರೀತಿ ಬರ್ಬೋದು, ಇತ್ತೀಚೆಗೆ ತೋಟಗಾರಿಕಾ ಪಶು ಬೇಸಾಯಗಳು ಲಾಭದಾಯಕವಾಗಿವೆ ಹೇಗೆ ಅಂತಕ್ಕಂಥ ಪ್ರಶ್ನೆ ಬಂದರೂ ಉತ್ತರ ಒಂದೇ. ಹೆಚ್ಚು ವಾಣಿಜ್ಯ ಮಾದರಿಯ ಬೆಳೆಗಳಾಗಿವೆ, ಅಲ್ಪಾವಧಿಯ ಬೆಳೆಗಳಾಗಿವೆ, ಸರ್ಕಾರ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತಿದೆ, ಅಪಾರ ಪ್ರಗತಿಯನ್ನು ಸಾಧಿಸಿವೆ, ರೈತರ ಆದಾಯ ವೃದ್ಧಿಗೊಳಿಸಲು ಇವು ಸಹಾಯಕವಾಗಿವೆ ಅನ್ನೋದನ್ನು ಇಲ್ಲಿ ಬರೀಬೇಕಾಗತ್ತೆ. 23ನೇ ಪ್ರಶ್ನೆ ಹಸಿರು ಕ್ರಾಂತಿ ಹಲವಾರು ಅಂಶಗಳಿಂದ ಪ್ರಭಾವಿತವಾಗಿತ್ತು, ಸಮರ್ಥಿಸಿರಿ ಅಂತಕ್ಕಂಥದ್ದು. ಹೇಗೆ ಪ್ರಭಾವಿತವಾಗಿತ್ತು? 1ನೇದು ತೀವ್ರ ಬರಗಾಲದ ಪರಿಣಾಮವಾಗಿ, ಆಹಾರ ಧಾನ್ಯಗಳ ಕೊರತೆಯ ಪರಿಣಾಮ, ಹೆಚ್ಚು ಇಳುವರಿ ಕೊಡುವ ಬೀಜಗಳನ್ನು ಬಳಕೆ ಮಾಡಬೇಕು ಅಂತಕ್ಕಂಥದ್ದು, ರಾಸಾಯನಿಕ ಗೊಬ್ಬರಗಳ ಬಳಕೆ, ಕ್ರಿಮಿನಾಶಕಗಳ ಬಳಕೆ, ನೀರಾವರಿಯ ಸೌಲಭ್ಯಗಳ ಬಳಕೆ, ಸಹಾಯಧನ ವ್ಯವಸ್ಥೆ, ಕಡಿಮೆ ಬಡ್ಡಿದರದಲ್ಲಿ ಸಾಲ, ಉಗ್ರಾಣಗಳ ವ್ಯವಸ್ಥೆ, ಶೈತ್ಯಾಗಾರಗಳ ವ್ಯವಸ್ಥೆ, ಈ ರೀತಿ ಮಾಡುವುದರ ಇಂಥ ಎಲ್ಲ ವಿಷಯಗಳು ಹಸಿರು ಕ್ರಾಂತಿ ಮೇಲೆ ಪ್ರಭಾವ ಬೀರುವುದನ್ನು ಕಾಣ್ತಾ ಇದ್ದೀವಿ. ಇನ್ನು ಗ್ರಾಹಕರ ಸಂರಕ್ಷಣಾ ಕಾಯ್ದೆಯು ಗ್ರಾಹಕರ ಹಿತರಕ್ಷಣೆಯನ್ನು ಹೇಗೆ ಕಾಪಾಡುತ್ತದೆ ಅನ್ನೋದನ್ನು, ಅಥವಾ ಗ್ರಾಹಕರ ಸಂರಕ್ಷಣಾ ಕಾಯ್ದೆಯ ಮಹತ್ವ ಅಂತಂದರೂ ಒಂದೇ, ಈ ರೀತಿ ಪ್ರಶ್ನೆಯನ್ನು ಬಂದರೂ ಒಂದೇ. ಅದಕ್ಕೆ ಉತ್ತರವನ್ನು ಈ ಕೆಳಗಿನಂತೆ ಬರೀಬೇಕಾಗತ್ತೆ. ಗ್ರಾಹಕರ ಸಂರಕ್ಷಣಾ ಕಾಯ್ದೆಯು ಸುರಕ್ಷತೆ ಹಾಗೂ ಗುಣಮಟ್ಟಕ್ಕೆ ಮೊದಲ ಪ್ರಾಶಸ್ತ್ಯ ನೀಡ್ತಾ ಇದ್ದು. ಅಪಾಯಕಾರಿ ವಸ್ತುಗಳು, 2ನೇದು ಅಪಾಯಕಾರಿ ವಸ್ತುಗಳ ತಯಾರಿಕೆ ಮಾರಾಟವನ್ನು ತಪ್ಪಿಸುವುದು, ಮಾರುಕಟ್ಟೆ ನಡೆಯಬಹುದಾದ ಅನುಚಿತ ವ್ಯವಹಾರ ಪದ್ಧತಿಗಳನ್ನು ತಡೆಗಟ್ಟುವುದು, ಗುಣಮಟ್ಟ, ಅಳತೆ, ತೂಕ, ಬೆಲೆ ಇತ್ಯಾದಿಗಳ ಮೇಲೆ ನಿಗಾ ವಹಿಸುವುದು, ಬಳಕೆದಾರರು ತಾವು ಖರೀದಿಸುವ ಅಥವಾ ಸೇವೆಗಳಿಂದ ತೊಂದರೆಗೆ ಒಳಗಾದಲ್ಲಿ ಅವರಿಗೆ ಸೂಕ್ತ ಪರಿಹಾರ ಕೊಡುವುದು, ಗ್ರಾಹಕರ ಶಿಕ್ಷಣ ನೀಡುವ ಮೂಲಕ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು, ಸರಕುಗಳ ಆಯ್ಕೆ ಹಕ್ಕು, ಸರಕುಗಳ ಮಾಹಿತಿ ಹಕ್ಕು, ಸರಕುಗಳ ಶೋಷಣೆ ವಿರುದ್ಧದ ಹಕ್ಕು, ನೆಕ್ಸ್ಟು ಮೋಸ ವಂಚನೆ ವಿರುದ್ಧದ ಹಕ್ಕುಗಳನ್ನು ನೀಡಿ ಗ್ರಾಹಕರನ್ನು ರಕ್ಷಿಸ್ತಾ ಇದೆ. ಇದರಲ್ಲೂ ಸಹಿತ ಏನಪ್ಪ ಅಂದರೆ ಪ್ರತಿಯೊಂದಕ್ಕೂ ಅರ್ಧ ಮಾರ್ಕ್ಸ್ ಇರುತ್ತೆ. ಹಂಗಾರೆ ಇಲ್ಲಿಯೂ ಸಹಿತ 4 ವಾಕ್ಯಗಳನ್ನು ಬರೆದರೆ ಸಾಕು.
ಇನ್ನು ಪ್ರಶ್ನೆ ನಂಬರ್ ರೋಮನಕ್ಕೆ 4, 6 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿದಂತಿದೆ. 9 ಪ್ರಶ್ನೆ ಇದಾವೆ. ಪ್ರತಿಯೊಂದಕ್ಕೂ 3 ಅಂಕಗಳು. 25ನೇ ಪ್ರಶ್ನೆ, ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು ವಿವರಿಸಿರ್ತಕ್ಕಂಥದ್ದು. ಒಂದನೇದು ಏನಪ್ಪ ಅಂದರೆ ಟರ್ಕರ್ ಕಾನ್ಸ್ಟಾಂಟಿನೋಪಲನ್ನು ವಶಪಡಿಸಿಕೊಂಡದ್ದು. ಎಲ್ಲ ವ್ಯಾಪಾರಿ ಚಟುವಟಿಕೆಗಳು ಟರ್ಕರ್ ನಿಯಂತ್ರಣಕ್ಕೆ ಬರ್ತವೆ. ಅವರು ವ್ಯಾಪಾರದ ಮೇಲೆ ತೀವ್ರತರವಾದ ತೆರಿಗೆಗಳನ್ನು ವಿಧಿಸ್ತಾರೆ. ಇದರಿಂದ ವರ್ತಕರಿಗೆ ಏನಪ್ಪ ಅಂದ್ರೆ ವ್ಯಾಪಾರ ಲಾಭದಾಯಕವಾಗಲಿಲ್ಲ. ಯುರೋಪಿನ ರಾಜರು ನಾವಿಕರಿಗೆ ನೀಡಿದ ಪ್ರೋತ್ಸಾಹ, ಅದರ ಜೊತೆಗೆ ದಿಕ್ಸೂಚಿ, ಅಸ್ಟ್ರೋಲೋಬ್, ಸಿಡಿಮದ್ದು ಮುಂತಾದವುಗಳು ವೈಜ್ಞಾನಿಕ ಆವಿಷ್ಕಾರ ಆಗಿದ್ದರಿಂದ ಏನಾಯಿತು ಅಂತಂದರೆ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣ ಆಯಿತು ಅನ್ನೋದನ್ನು ಕಾಣ್ತಾ ಇದ್ವಿ. ಇದರೊಳಗನೆ ಅಥವಾ ಪ್ರಶ್ನೆ, ಬ್ರಿಟಿಷರು ಭೂಕಂದಾಯ ಪದ್ಧತಿಯಿಂದ ಭಾರತೀಯ ರೈತರ ಮೇಲಾದ ಪರಿಣಾಮಗಳು. ಭಾಳ ಮುಖ್ಯವಾದ ಪ್ರಶ್ನೆ. ರೈತರನ್ನು ಸೋಸಿ ಹೊಸ ಜಮೀನ್ದಾರಿ ವರ್ಗ ಸೃಷ್ಟಿಯಾಯಿತು. ರೈತರು ವಿವಿಧ ಬಗೆಯ ಸಂಕಷ್ಟಕ್ಕೆ ಒಳಗಾದರು. ಭೂಮಿ ಮಾರಾಟದ ವಸ್ತುವಾಯಿತು. ಅನೇಕ ಜಮೀನ್ದಾರರು ಕೂಡ ಕಂದಾಯವನ್ನು ಸಲ್ಲಿಸಲು ಭೂಮಿಯನ್ನು ಪರಭಾರೆ ಮಾಡಿದರು. ಕೃಷಿ ಕ್ಷೇತ್ರ ವಾಣಿಜ್ಯೀಕರಣಗೊಂಡಿತು. ಹಣ ದೇವಾದೇವಿಗಾರರು ಬಲಿಷ್ಠರಾಗತೊಡಗಿದರು. ರೈತರು ಸಾಲದಲ್ಲಿ ಹುಟ್ಟಿ ಸಾಲದಲ್ಲೇ ಬೆಳೆದು ಸಾಲದಲ್ಲಿ ಸಾಯುವಂತಾಯಿತು ಅಂತಕ್ಕಂಥದ್ದನ್ನು ಇಲ್ಲಿ ಗಮನಿಸ್ತಾ ಇದ್ದೀವಿ. 26ರ ಪ್ರಶ್ನೆ, ಅರಣ್ಯಗಳು ನಮಗೆ ಮತ್ತು ಪರಿಸರಕ್ಕೆ ಅತ್ಯಂತ ಉಪಯುಕ್ತವಾಗಿವೆ ಹೇಗೆ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಶುದ್ಧ ವಾಯು, ಆಹಾರ ಹಾಗೂ ಮೇವನ್ನು ಪೂರೈಸ್ತಾ ಇದೆ ಅರಣ್ಯಗಳು, ನೆನಪಿರಲಿ. ಉತ್ತಮ ಮಳೆ ತರಲು ಅವೇ ಸಹಾಯಕ. ಮಣ್ಣಿನ ಸವೆತವನ್ನು ನಿಯಂತ್ರಿಸ್ತವೆ. ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣಗಳಾಗಿದ್ದಾವೆ. ಔಷಧಿ ಸಸ್ಯಗಳ ಆಗ್ರಹವಾಗಿದೆ. ಪ್ರವಾಸಿಗರನ್ನು ಆಕರ್ಷಿಸ್ತಾ ಇದೆ. ಉದ್ಯೋಗಾವಕಾಶಗಳನ್ನು ಒದಗಿಸ್ತಾ ಇದೆ. ಜೈವಿಕ ಪರಿಸರ ಸಮತೋಲನವನ್ನು ಕಾಪಾಡ್ತಾ ಇದೆ ಅನ್ನೋದನ್ನು ಕಾಣ್ತಾ ಇದ್ದೀವಿ. ಇನ್ನು ಇದರ ಅಥವಾ ಪ್ರಶ್ನೆ, ದೂರ ಸಂವೇದಿ ತಂತ್ರಜ್ಞಾನದಿಂದ ಅತ್ಯವಶ್ಯಕವಾಗಿದೆ ಹೇಗೆ ಅಂತಕ್ಕಂಥ ಪ್ರಶ್ನೆ. ಉತ್ತರ, ಆ ಕಾಲದ ಅವಧಿಯಲ್ಲಿನ ನೈಜ ಸ್ಪಷ್ಟ ಮಾಹಿತಿಯನ್ನು ನಮಗೆ ಇದರಿಂದ ಸಿಗ್ತಾ ಇದೆ. ಇದರಿಂದ ಪಡೆಯುವ ಮಾಹಿತಿ ಸುಲಭವಾಗಿ ಕಂಪ್ಯೂಟರ್ಗಳಲ್ಲಿ ವಿಶ್ಲೇಷಿಸಬಹುದು ಮತ್ತು ಕಡಿಮೆ ವೆಚ್ಚದ ಮಾಹಿತಿ ಸಂಗ್ರಹಿಸುವ ವಿಧಾನ ಆಗಿದೆ. ಹವಾಮಾನ ವೈಪರೀತ್ಯಗಳಿದ್ದರೂ ಚಿತ್ರ ಬೆಳೆಯಬಹುದು. ನೈಸರ್ಗಿಕ ವಿಕೋಪಗಳ ಪ್ರಭಾವದ ಪ್ರದೇಶ ಮತ್ತು ಅನಾಹುತಗಳ ತೀವ್ರತೆ ಅಧ್ಯಯನಕ್ಕೆ ಉಪಯುಕ್ತ ಆಗುತ್ತೆ. ಭೂಬಳಕೆ, ಅರಣ್ಯ, ಜಲರಾಶಿ, ವಸತಿ, ಬೆಳೆ ಹಂಚಿಕೆ ಇತ್ಯಾದಿಗಳನ್ನು ತಿಳಿಯಲು ಸಹಾಯಕ ಆಗುತ್ತೆ. ನೈಸರ್ಗಿಕ ಸಂಪನ್ಮೂಲಗಳ ವಿಶ್ಲೇಷಣೆಯಲ್ಲಿ ಭಾಳ ಪ್ರಮುಖವಾಗಿದ್ದ ಪಾತ್ರವನ್ನು ವಹಿಸುತ್ತೆ ಅನ್ನೋದನ್ನು ಕಾಣ್ತಿದ್ದೀವಿ. ಇಷ್ಟರಲ್ಲಿ ನೀವು 6 ಏನಪ್ಪ ಅಂದ್ರೆ ಭಾಳ ಮುಖ್ಯವಾಗಿರ್ತಕ್ಕಂಥ 6 ಅಂಶಗಳನ್ನು ತಾವು ಬರೆದರೆ ಅನುಕೂಲ ಆಗುತ್ತೆ. 27 ಪ್ರಶ್ನೆ, ಗ್ರಾಮೀಣ ಭಾರತದಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನು ವಿವರಿಸಿರಿ ಅಂತಕ್ಕಂಥದ್ದು. ಗ್ರಾಮೀಣ ಭಾರತದಲ್ಲಿ ಎಂಥ ಪರಿಸ್ಥಿತಿ ಇದೆ? ಭಾಳ ಮುಖ್ಯವಾಗಿರ್ತಕ್ಕಂಥ ಇವತ್ತು ಗೃಹ ಕೈಗಾರಿಕೆಗಳು ಕಣ್ಮರೆ ಆಗ್ತಾ ಇವೆ. ಗ್ರಾಮೀಣ ಜನರ ಆರ್ಥಿಕ ಸ್ಥಿತಿ ಉತ್ತಮವಾಗಿಲ್ಲ. ಬಡತನ ಹೆಚ್ಚಾಗಿದೆ. ಉದ್ಯೋಗಾವಕಾಶಗಳು ಕಡಿಮೆಯಾಗಿವೆ. ಆದಾಯ ತುಂಬ ಕಡಿಮೆ ಇದೆ. ಅನಕ್ಷರತೆ ಎದ್ದು ಕಾಣ್ತಾ ಇದೆ. ಅಪೌಷ್ಟಿಕತೆ ಕಂಡು ಬರ್ತಾ ಇದೆ. ಮೂಲಭೂತ ಸೌಕರ್ಯಗಳ ಕೊರತೆ ಕಂಡು ಬರೋದನ್ನು ಕಾಣ್ತಾ ಇದ್ದೀವಿ. ಇನ್ನು ಅಥವಾ ಪ್ರಶ್ನೆ, ಕೇಂದ್ರ ಸರ್ಕಾರದ ತೆರಿಗೆತರ ಆದಾಯದ ಮೂಲಗಳು ಯಾವುವು ಅಂದ್ರೆ ಆದಾಯದ ಮೂಲಗಳು ತೆರಿಗೆಯಿಂದ ಬರ್ತಕ್ಕಂಥದ್ದಲ್ಲ, ಅದನ್ನು ಬಿಟ್ಟು ಕೇಂದ್ರ ಸರ್ಕಾರದ ಅಂಡರ್ದೊಳಗಿರ್ತಕ್ಕಂಥವು ಅವಕ್ಕೆ ತೆರಿಗೆತರ ಆದಾಯದ ಮೂಲಗಳು ಅಂತ ಕರಿತೀವಿ. ಭಾರತೀಯ ರಿಸರ್ವ್ ಬ್ಯಾಂಕ್ ಗಳಿಸುವ ನಿವ್ವಳ ಲಾಭ, ಭಾರತೀಯ ರೈಲ್ವೆ ಗಳಿಸುವ ನಿವ್ವಳ ಲಾಭ, ಅಂಚೆ ಮತ್ತು ದೂರವಾಣಿ ಸೇವೆಗಳಿಂದ ಬರುವ ಆದಾಯ, ಸಾರ್ವಜನಿಕ ಉದ್ಯಮಗಳು ಗಳಿಸುವ ಆದಾಯ, ನಾಣ್ಯ ಮತ್ತು ಟಂಕಶಾಲೆಗಳಿಂದ ಬರುವ ಆದಾಯ, ವಿವಿಧ ರೀತಿಯ ಶುಲ್ಕಗಳು ಹಾಗೂ ದಂಡಗಳು ಇತ್ಯಾದಿ ನಾವು ಇಲ್ಲಿ ಹೆಸರಿಸಬಹುದು. ಅಂಚೆ ಕಚೇರಿಗಳು ನಡೆಸುವ ಆರ್ಥಿಕ ವ್ಯವಹಾರಗಳಾಗುವ ಅಂತಕ್ಕಂಥ ಪ್ರಶ್ನೆ ಇದೆ. ಉತ್ತರ, ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ನೀಡ್ತಾ ಇದೆ. ಅಂಚೆ ಉಳಿತಾಯ ಖಾತೆಗಳನ್ನು ಆರಂಭಿಸಿದೆ. ಕಿಸಾನ್ ವಿಕಾಸ ಪತ್ರಗಳನ್ನು ನೀಡ್ತಾ ಇದೆ. ಅಂಚೆ ವಿಮೆ ಯೋಜನೆ, ನಿವೃತ್ತಿ ವೇತನ ಯೋಜನೆ, ಹಣವನ್ನು ವರ್ಗಾಯಿಸುವುದು ಅಂತಕ್ಕಂಥದ್ದು. ಇನ್ನು ಅಥವಾ ಪ್ರಶ್ನೆ, ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಿಗಳು ವಹಿಸುವ ಪಾತ್ರವೇನು ಅನ್ನೋದು ಒಂದು ಭಾಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಜನರು ಉಳಿತಾಯವನ್ನು ಬಂಡವಾಳ ರೂಪದಲ್ಲಿ ಸಂಗ್ರಹಿಸ್ತಾರೆ. ಉದ್ಯೋಗಗಳನ್ನು ಒದಗಿಸುತ್ತಾರೆ. ದೇಶದ ಆದಾಯ ಮತ್ತು ತಲವರ್ಮಾನ ಹೆಚ್ಚಿಸ್ತಾರೆ. ಮಾರುಕಟ್ಟೆಗಳನ್ನು ಅಭಿವೃದ್ಧಿಪಡಿಸ್ತಾರೆ. ಉತ್ತಮ ವಸ್ತುಗಳನ್ನು ಕಡಿಮೆ ದರದಲ್ಲಿ ಒದಗಿಸ್ತಾರೆ. ಜನರ ಜೀವನಮಟ್ಟ ಉತ್ತಮಗೊಳಿಸಲು ಅವರು ಶ್ರಮ ವಹಿಸ್ತಾರೆ. ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸ್ತಾರೆ. ಸಮಾಜದ ಏಳಿಗೆಗೆ ಸಹಾಯ ಮಾಡ್ತಾರೆ. ದೇಶದ ರಫ್ತು ವ್ಯಾಪಾರವನ್ನು ಹೆಚ್ಚಿಸ್ತಾರೆ. ಅದರ ಜೊತೆಗೆ ಪ್ರಾಂತೀಯ ತಾರತಮ್ಯವನ್ನು ನಿವಾರಿಸ್ತಾರೆ ಅನ್ನೋದನ್ನು ಕಾಣ್ತಾ ಇದ್ದೀವಿ. 29ನೇ ಪ್ರಶ್ನೆ, ನಾರಾಯಣ ಗುರು ಧರ್ಮ ಪರಂ ಯೋಗಂ ಜಾರಿಗೆ ತಂದ ಸುಧಾರಣಾ ಕಾರ್ಯಗಳಾವು. ಈಗಾಗಲೇ ವಿದ್ಯಾರ್ಥಿಗಳೇ ಹಾಗೂ ನನ್ನೆಲ್ಲ ಶಿಕ್ಷಕ ಮಿತ್ರರೇ ನೆನಪಿರಲಿ, ಈ ಸಾಮಾಜಿಕ ಹಾಗೂ ಧಾರ್ಮಿಕ ಸುಧಾರಣಾ ಚಳುವಳಿಗಳು ಇತಿಹಾಸದ ಮೊದಲ ಭಾಗದಲ್ಲಿ ಬರ್ತಕ್ಕಂಥ 5ನೇ ಅಧ್ಯಾಯ. ಅಲ್ಲಿ ಒಟ್ಟು 7 ಪ್ರಶ್ನೆಗಳು ಬರ್ತವೆ. ಒಂದು ರೆಗ್ಯುಲರ್ ಆಗಿ ಬರ್ತಕ್ಕಂಥ ಅಕಾಡೆಮಿಕ್ ಡುಪ್ಲಿಮೆಂಟ್ 3 ಅಂಕದ್ದು ಬಂದರೆ 4 ಅಂಕದ್ದು ಚಾಯ್ಸಿಂಗ್ ಪ್ರಶ್ನೆ ಸುಮಾರು ಪ್ರಶ್ನೆಗಳು ಬಂದಿದ್ದಾವೆ. ಅದಕ್ಕೆ ಅದನ್ನು ಆ ಪಾಠದಲ್ಲಿ ಬರ್ತಕ್ಕಂಥ ಒಂದು ವಿಷಯ ವಸ್ತುವನ್ನು ಎಲ್ಲ ಸಮಾಜ ಸುಧಾರಕರ ಸುಧಾರಣೆಗಳನ್ನು ಕಡ್ಡಾಯವಾಗಿ ನೋಡಿಕೊಂಡ್ರೆ ಅನುಕೂಲ ಆಗುತ್ತೆ. ಈಗ ನಾರಾಯಣ ಗುರು ಅವರ ಒಂದು ಸುಧಾರಣೆಗಳು ನೋಡ್ತಾ ಹೋಗೋಣ. ಹಿಂದುಳಿದ ಹಾಗೂ ಶೋಷಣೆಗೊಳಗಾದ ಸಮುದಾಯಗಳ ಸಬಲೀಕರಣದ ಗುರಿ. ಕೇರಳದಲ್ಲಿ ಸಾಮಾಜಿಕ ಪ್ರತಿರೋಧ ಚಳವಳಿಗಳನ್ನು ಆರಂಭಿಸಿದರು. ಮನುಷ್ಯನ ಘನತೆಯಿಂದ ಬದುಕುವ ಸಮಾಜದ ನಿರ್ಮಾಣ ಉದ್ದೇಶ. ಮಾನವ ಕುಲಕ್ಕೆ ಒಂದೇ ಜಾತಿ, ಒಂದೇ ಧರ್ಮ, ಒಬ್ಬನೇ ದೇವರು ಇರಬೇಕು ಅಂತಕ್ಕಂಥ ಪ್ರತಿಪಾದನೆಯನ್ನು ಮಾಡ್ತಾರೆ.
ಕೆಲ ಸಮುದಾಯಗಳಿಗೆ ಪ್ರವೇಶ ನಿರಾಕರಿಸುತ್ತಿದ್ದ ದೇವಾಲಯಗಳಿಗೆ ಪರ್ಯಾಯ ದೇವಾಲಯಗಳನ್ನು ಕಟ್ತಾರೆ. ವೈಕಂ ಸತ್ಯಾಗ್ರಹ ಎಂಬ ದೇವಾಲಯ ಪ್ರವೇಶ ಚಳವಳಿ ನಡೆಸ್ತಾರೆ. ನಂತರ ಗುರು ವಾಯೂರು ದೇವಾಲಯ ಪ್ರವೇಶ ಚಳವಳಿ ಮತ್ತೊಂದು ಮಹತ್ವದ ಘಟನೆ ಯಾರು ಅಂತಂದ್ರೆ ನಮ್ಮ ಶ್ರೀ ನಾರಾಯಣ್ ಗುರು ಧರ್ಮಪರಂ ಯೋಗಮ ಜಾರಿಗೆ ತಂದ ಸುಧಾರಣಾ ಕಾರ್ಯಗಳಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. 30ನೇ ಪ್ರಶ್ನೆ 1750 ದಂಗೆ ವಿಫಲತೆಗೆ ಕಾರಣಗಳೇನು ಅನ್ನತಕ್ಕಂಥದ್ದು. ನಾವು ಈಗಾಗಲೇ ಸುಮಾರು ಸಾರಿ ಹೇಳಿದ್ದೀನಿ. ಏನು ನಮ್ಮ ವಿದ್ಯಾರ್ಥಿಗಳು ಹೇಳೋ ಸಂದರ್ಭದಲ್ಲಿ 1750 ದಂಗೆ ವಿಫಲತೆಗೆ ಕಾರಣಗಳು ಅಥವಾ ಪರಿಣಾಮಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಎರಡು ಕಾರಣಗಳನ್ನು ಕೂಡಿ ಕೇಳ್ತಕ್ಕಂಥದ್ದು ಈ ಪಾಠದಲ್ಲಿ ಬರುತ್ತೆ. ಯಾಕಂದರೆ ಇದು 3 ಅಂಕದ ಪ್ರಶ್ನೆಗಳು ಅಷ್ಟೇ, ನೀವು ಗಮನಿಸಿ ಓದಬೇಕು. ಹಂಗಾರೆ ಉತ್ತರ ಏನು, ಯಾಕೆ ವಿಫಲ ಆಯಿತು ಅಂತಕ್ಕಂಥದ್ದು. ಒಂದನೇದು ಇಡೀ ಭಾರತವನ್ನು ವ್ಯಾಪಿಸಿದ ಹೋರಾಟವಾಗಿರಲಿಲ್ಲ. ರಾಜ್ಯರ ಮತ್ತು ಜಮೀನ್ದಾರರ ಹಿತಾಸಕ್ತಿಗಳು ನಡೆದಿತ್ತು, ಸ್ವಹಿತಾಸಕ್ತಿಯಾಗಿ ನಡೆದಿತ್ತು. ಯೋಜಿತ ಹೋರಾಟವಾಗಿರಲಿಲ್ಲ. ಭಾರತೀಯ ಸೈನಿಕರಲ್ಲಿದ್ದ ಭಿನ್ನತೆ, ಸೂಕ್ತ ಮಾರ್ಗದರ್ಶನವಿರಲಿಲ್ಲ. ವ್ಯವಸ್ಥಿತ ಸಂಘಟನೆಯ ಕೊರತೆ, ಸೂಕ್ತ ಸೇನಾ ನಾಯಕತ್ವ ಹಾಗೂ ಶಿಸ್ತಿನ ಕೊರತೆ, ಹೋರಾಟಗಾರರ ನಿಶ್ಚಿತ ಗುರಿ ಇರಲಿಲ್ಲ. ಹಲವು ದೇಶೀಯ ರಾಜರು ಬ್ರಿಟಿಷರಿಗೆ ನಿಷ್ಠೆ ತೋರಿದರು. ಸಿಪಾಯಿಗಳು ಮಾಡಿದ ಲೂಟಿ ದರೋಡೆಗಳಿಂದ ಜನರ ವಿಶ್ವಾಸವನ್ನು ಕಳೆದುಕೊಂಡರು ಅಂತಕ್ಕಂಥದ್ದನ್ನು ಇಲ್ಲಿ ಗಮನಿಸ್ತೀವಿ. ಈ ಕಾರಣದಿಂದ 1857 ದಂಗೆ ವಿಫಲ ಆಯಿತು ಅನ್ನೋದನ್ನು ಕಾಣ್ತಾ ಇದ್ವಿ. ಈಗ ಭಯೋತ್ಪಾದನೆ ಬಗ್ಗೆ ಭಾಳ ಮುಖ್ಯವಾಗಿ ಭಾರತ ಸರ್ಕಾರ ಭಯೋತ್ಪಾದನೆ ಸವಾಲನ್ನು ಹೇಗೆ ನಿಯಂತ್ರಿಸ್ತಾ ಇದೆ ಅನ್ನೋದು ಭಾಳ ಮುಖ್ಯ. ಭಾರತ ಅಷ್ಟೇ ಅಲ್ಲ, ಜಗತ್ತಿನ ಎಲ್ಲ ದೇಶಗಳು ಭಯೋತ್ಪಾದನೆಯನ್ನು ಎದುರಿಸ್ತಾ ಇವೆ. ಅದರಲ್ಲಿ ಭಾರತ ಇದನ್ನು ಯಾವ ರೀತಿಯಾಗಿ ಎದುರಿಸ್ತಾ ಇದೆ. ಒಂದೇದು ರಾಷ್ಟ್ರೀಯ ತನಿಖಾ ದಳದ ಸ್ಥಾಪನೆ ಮಾಡಿದೆ NIA. ವಿಶೇಷ ಪರಿಣಿತ ಪಡೆಗಳ ರಚನೆಯಾಗಿದೆ. ರಾಜ್ಯ ಸರ್ಕಾರದಿಂದ ಭಯೋತ್ಪಾದಕ ನಿಗ್ರಹ ಪಡೆಗಳಾಗಿದೆ. ATS ರಚನೆಯಾಗಿದೆ. ಇಂಟೆಲಿಜೆನ್ಸ್ ಬ್ಯೂರೋ IB ಸ್ಥಾಪನೆಯಾಗಿದೆ. ಸಂಶೋಧನೆ ಮತ್ತು ವಿಶ್ಲೇಷಣಾ ಘಟಕ ಸ್ಥಾಪನೆಯಾಗಿದೆ. ಹಣಕಾಸು ಗುಪ್ತಚರ ಘಟಕದ ಸ್ಥಾಪನೆಯಾಗಿದೆ. ಗುಪ್ತಚರ ವ್ಯವಸ್ಥೆಯ ಬಲವರ್ಧನೆಯಾಗಿದೆ. ಜಾಗತಿಕವಾಗಿ ಭಯೋತ್ಪಾದನೆಗೆ ವಿರೋಧ ಆಗಿದ್ದನ್ನು ಕಾಣ್ತಾ ಇದ್ದೀವಿ. ಇನ್ನು 32ನೇ ಪ್ರಶ್ನೆ, ಸಂಘಟಿತ ವಲಯದ ಕೆಲಸಗಾರರು ಅಸಂಘಟಿತ ವಲಯದ ಕೆಲಸಗಾರರ ನಡುವಿನ ವ್ಯತ್ಯಾಸ ಏನು ಅಂತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ಈ ರೀತಿ ಹೇಳ್ಬೋದು. ಅದರ ಜೊತೆಗೆ ಸಂಘಟಿತ ವಲಯದ ಕೆಲಸಗಾರರ ಸಮಸ್ಯೆಗಳು ಅಸಂಘಟಿತ ಕೆಲಸಗಾರರ ಸಮಸ್ಯೆಗಳಿಗಿಂತ ವಿಭಿನ್ನವಾಗಿವೆ ಅಂದರೂ ಉತ್ತರ ಒಂದೇ ಬರೀಬೇಕಾಗತ್ತೆ. ಅದಕ್ಕೆ 32ನೇ ಪ್ರಶ್ನೆ ಯಾವುದಂದ್ರೆ ಸಂಘಟಿತ ಕೆಲಸಗಾರರು ಅಸಂಘಟಿತ ಕೆಲಸಗಾರರು. ಸಂಘಟಿತ ಕೆಲಸಗಾರರಿಗೆ ಕಾಯ್ದೆಗಳಿಗೆ ಬದ್ಧತೆ ಇದೆ. ಇವರಿಗೆ ಅಸಂಘಟಿತ ಕೆಲಸಗಾರ ಕಾನೂನುಗಳು ಇರುವುದಿಲ್ಲ. ಸಂಘಟಿತ ಕೆಲಸಗಾರರಿಗೆ ನಿಗದಿತ ವೇತನ, ಭತ್ಯೆ, ವಿರಾಮ ವೇತನ, ನಿವೃತ್ತಿ ವೇತನ ಎಲ್ಲ ಸೌಲಭ್ಯಗಳು ಇರುತ್ತೆ. ಬಟ್ ಅಸಂಘಟಿತ ಕೆಲಸಗಾರರಿಗೆ ಇವು ಯಾವುವು ಇರೋದಿಲ್ಲ. ಇನ್ನು ಸಂಘಟಿತ ಕೆಲಸಗಾರರ ಅಧಿಕಾರ ಏನು ಶ್ರೇಣಿ ಇರುತ್ತೆ, ಅಸಂಘಟಿತ ಕೆಲಸಗಾರರ ಅಧಿಕಾರದ ಏನು ಶ್ರೇಣಿ ಇರೋದಿಲ್ಲ. ಇಲ್ಲಿ ಸಂಘಟಿತ ಕೆಲಸಗಾರರಿಗೆ ವೈದ್ಯಕೀಯ ಸೌಲಭ್ಯಗಳಿವೆ, ಇಲ್ಲಿ ವೈದ್ಯಕೀಯ ಸೌಲಭ್ಯ ಇರೋದಿಲ್ಲ. ಇಲ್ಲಿ ಸಂಘಟಿತ ಕೆಲಸಗಾರರಲ್ಲಿ ಕೆಲಸದ ಭದ್ರತೆ ಇರುತ್ತೆ, ಇಲ್ಲಿ ಅಸಂಘಟಿತ ಕೆಲಸಗಾರರಲ್ಲಿ ಕೆಲಸದ ಭದ್ರತೆ ಇರುವುದಿಲ್ಲ. ಸಂಘಟಿತ ಕೆಲಸಗಾರರು ವಿಶೇಷ ಶೈಕ್ಷಣಿಕ ಅರ್ಹತೆ ಮತ್ತು ಕೌಶಲ್ಯ ಅಗತ್ಯ, ಇಲ್ಲಿ ಅಸಂಘಟಿತ ಕೆಲಸಗಾರರಲ್ಲಿ ವಿಶೇಷ ಶೈಕ್ಷಣಿಕ ಅರ್ಹತೆ ಮತ್ತು ಅಗತ್ಯ ಇರುವುದಿಲ್ಲ ಅನ್ನೋದನ್ನು ಕಾಣ್ತಾ ಇದ್ದೀವಿ. ಇನ್ನು 33ನೇ ಪ್ರಶ್ನೆ, ಭೂಕುಸಿತಕ್ಕೆ ಕಾರಣಗಳೇನು. ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಪರ್ವತಗಳಲ್ಲಿ ಹರಿಯುವ ನೀರು, ಸಮುದ್ರ ತೀರಗಳಲ್ಲಿನ ಅಲೆಗಳು ಭೂಮಿಯನ್ನು ಕೊರೆಯುವುದು, ಪರ್ವತ ವಲಯಗಳಲ್ಲಿ ರಸ್ತೆ, ರೈಲು ಮಾರ್ಗ, ಕಾಲುವೆಗಳ ನಿರ್ಮಾಣ, ಸಡಿಲವಾದ ಮಣ್ಣಿನ ಪದರ, ಗಣಿಗಾರಿಕೆ, ಅರಣ್ಯನಾಶ, ಕಡಿದಾದ ಇಳಿಜಾರಿನಲ್ಲಿ ಉಳುಮೆ ಮಾಡುವುದು, ಇವೆಲ್ಲವೂ ಪ್ರಮುಖವಾಗಿ ಭೂಕುಸಿತಕ್ಕೆ ಕಾರಣ ಆಗುತ್ತೆ. ಇನ್ನು ಪ್ರಶ್ನೆ ನಂಬರ್ 5, ಈಗಾಗಿನ ಪ್ರಶ್ನೆ 8 ವಾಕ್ಯ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತಕ್ಕಂಥದ್ದು. ಇಲ್ಲಿ 4 ಪ್ರಶ್ನೆಗಳು ಬರ್ತವೆ, ಪ್ರತಿಯೊಂದಕ್ಕೂ 4 ಅಂಕಗಳು, ಒಟ್ಟು 16 ಅಂಕಗಳನ್ನು ನೀವು ಬರೀಬೇಕಾಗತ್ತೆ. ಭಾರತ ಸ್ವತಂತ್ರ ಹೋರಾಟದಲ್ಲಿ ಬುಡಕಟ್ಟು ದಂಗೆಗಳ ಪಾತ್ರ ವಿವರಿಸಿರಿ ಅಂತಕ್ಕಂಥದ್ದನ್ನು ಇಲ್ಲಿ ಕೇಳಿದ್ದಾರೆ. ಹಂಗಾರೆ ಇದಕ್ಕೆ ಉತ್ತರ ಬ್ರಿಟಿಷ್ ಕಂದಾಯ ಅರಣ್ಯ ನೀತಿಗಳು ಬುಡಕಟ್ಟು ದಂಗೆಗಳು ಪ್ರೇರಣೆ ಆಗ್ತವೆ. ಸಂತಾಲರ ದಂಗೆ, ಮುಂಡ ಚಳವಳಿಯ ಪ್ರಮುಖವಾಗಿವೆ. ಕರ್ನಾಟಕದಲ್ಲಿ ಹಲವು ಬೇಡರ ಬಂಡಾಯ ಗಮನಾರ್ಹ. ಕಾಯಂ ಜಮೀನ್ದಾರಿ ಪದ್ಧತಿಯಿಂದ ಈ ಬುಡಕಟ್ಟು ಜನರು ನಿರ್ಗತರಾಗ್ತಾರೆ. ಸಂತಾಲರು ಬಂಗಾಳ ಹಾಗೂ ಒಡಿಶಾ ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸವಾಗಿರೋದನ್ನು ಕಾಣ್ತಾ ಇದ್ವಿ. ಸಂತಾಲ ರಹಸ್ಯ ಸಭೆಗಳು ನಡೆಸ್ತಾರೆ. ಜಮೀನ್ದಾರ ಹಾಗೂ ಮಹಾಜನರನ್ನು ಲೂಟಿ ಮಾಡಲು ನಿರ್ಧರಿಸ್ತಾರೆ. ದಂಗೆಯು ಬಾಗತ್ಪುರ್ ಮತ್ತು ರಾಜ್ಮಹಲ್ಗಳಲ್ಲಿ ತೀವ್ರ ಆಗುತ್ತೆ. ಜಮೀನ್ದಾರರು ಲೇವಾದೇವರರು ಪಲಾಯನ ಮಾಡ್ತಾರೆ. ಸಂತಾಲರ ದಂಗೆಯನ್ನು ಹತ್ತಿಕ್ಕಲು ಬ್ರಿಟಿಷರು ಸೈನ್ಯವನ್ನು ಬಳಸ್ಕೋತಾರೆ. ಸಂತಾಲ ದಂಗೆ ಮುಂದಿನ ಅನೇಕ ಹೋರಾಟಗಳೇ ಪ್ರೇರಣೆಯಾಗತ್ತೆ ಅನ್ನೋದನ್ನು ಕಾಣ್ತಾ ಇದ್ವಿ. ಇನ್ನು ದಯಾನಂದ ಸರಸ್ವತಿಯವರ ಏನಪ್ಪ ಅಂದ್ರೆ ಕೊಡುಗೆಗಳೇನು ಅನ್ನೋದನ್ನು ಗಮನಿಸಬೇಕು. ಆರ್ಯ ಸಮಾಜವನ್ನು ಸ್ಥಾಪಿಸ್ತಾರೆ. ಆನಂತರ ದೇಶಾದ್ಯಂತ ಸಂಚರಿಸಿ ಉಪನ್ಯಾಸಗಳನ್ನು ನೀಡ್ತಾರೆ. ವೇದಗಳು ಸತ್ಯ ಮತ್ತು ಜ್ಞಾನದ ಮೂಲವೆಂದು ಹೇಳಿದರು. ವೇದಗಳು ಹಿಂತಿರುಗಿ ಎಂದು ಘೋಷಣೆಯನ್ನು ಮಾಡಿದರು. ವಿಗ್ರಹಾರಾಧನೆ ಮತ್ತು ಜಾತಿ ಪದ್ಧತಿಯನ್ನು ಖಂಡಿಸ್ತಾರೆ. ವಿಧವಾ ವಿವಾಹವನ್ನು ಪ್ರೋತ್ಸಾಹಿಸ್ತಾರೆ. ಶಾಲೆ ಮತ್ತು ಕಾಲೇಜುಗಳ ಸ್ಥಾಪನೆ ಮಾಡ್ತಾರೆ. ವಿದೇಶಿ ವಸ್ತುಗಳ ಬಳಕೆಗೆ ಕರೆ ನೀಡ್ತಾರೆ. ಸ್ವದೇಶಿ ವಸ್ತುಗಳ ಬಳಕೆಗೆ ಕರೆ ನೀಡ್ತಾರೆ. ಸತ್ಯಾರ್ಥ ಪ್ರಕಾಶ ಕೃತಿ ರಚನೆ ಮಾಡಿದ್ದನ್ನು ಕಾಣ್ತಾ ಇದ್ದೀವಿ. ಸುದ್ದಿ ಚಳವಳಿಯನ್ನು ಆರಂಭಿಸ್ತಾರೆ. ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿರ್ತಕ್ಕಂಥ ಘೋಷಣೆ ಏನಂದರೆ ಭಾರತೀಯರಿಗೆ ಭಾರತ ಅಂತಕ್ಕಂಥದ್ದು ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಘೋಷಣೆ ದಯಾನಂದ ಸರಸ್ವತಿ ಅವರಿಂದ. ಇನ್ನು 4ನೇ ಪ್ರಶ್ನೆ, 2ನೇ ಪ್ರಶ್ನೆ, ಮಣ್ಣಿನ ಸವೆತವನ್ನು ತಡೆಗಟ್ಟುವ ವಿಧಾನಗಳಾವು ಅನ್ನೋದು. ಈಗಾಗಲೇ ತಾವು ಓದಿರ್ತೀರಿ. ಸ್ಟೆಪ್ ಬೈ ಸ್ಟೆಪ್ ಅನ್ನೋದಕ್ಕಿಂತ ನಿಮ್ಗೆ ಯಾವ ನೆನಪು ಬರುತ್ತೆ,
ಹಾಗೆ ನೀವು ಉತ್ತರವನ್ನು ಬರೀ. ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡೋದು, ಅಡ್ಡ ಬದಲು ನಿರ್ಮಿಸುವುದು, ಹಂತವಾಗಿ ವ್ಯವಸಾಯ ಕ್ಷೇತ್ರ ನಿರ್ಮಾಣ ಮಾಡೋದು, ಅರಣ್ಯನಾಶವನ್ನು ತಡೆಗಟ್ಟುವುದು, ಅರಣ್ಯಗಳ ಬೆಳವಣಿಗೆಯನ್ನು ಪ್ರೋತ್ಸಾಹಿಸುವುದು, ಅತಿಯಾದ ಮೇಯಿಸುವುದನ್ನು ನಿಯಂತ್ರಿಸುವುದು, ನೀರಿನ ಯೋಜಿತ ಬಳಕೆ, ಚೆಕ್ ಡ್ಯಾಮ್ಗಳು ನಿರ್ಮಾಣ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಅಥವಾ ಪ್ರಶ್ನೆ, ಕೈಗಾರಿಕೆಗಳ ಸ್ಥಾನಿಕರದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು? ಇದು ಸಾಕಷ್ಟು ಸರಿ ಬಿದ್ದಿದೆ. ಮನೆ 2ನೇ ಸಣ್ಣೊಳಗೂ ಬಿದ್ದುದನ್ನು ಕಾಣ್ತಾ ಇದ್ವಿ. ಒಂದು ಕಚ್ಚಾ ವಸ್ತುಗಳು, ಶಕ್ತಿ ಸಂಪನ್ಮೂಲಗಳು, ಮಾರುಕಟ್ಟೆ, ಸಂಚಾರ ಸೌಲಭ್ಯ, ಕಾರ್ಮಿಕರ ಪೂರೈಕೆ, ಬಂದರುಗಳ ಸೌಲಭ್ಯ, ಕಡಿಮೆ ದರದ ಭೂಮಿ ದೊರೆಯುವಿಕೆ, ತಾಂತ್ರಿಕತೆ, ಸರ್ಕಾರದ ನೀತಿ ಇತ್ಯಾದಿ ಅಂಶಗಳು ಕಾರಣ ಆಗ್ತವೆ. ಇನ್ನು 36ನೇ ಪ್ರಶ್ನೆ, ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ವಿವರಿಸಿರಿ ಅಂತಕ್ಕಂಥದ್ದು. ಒಂದನೇದು ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಣ ರದ್ದು ಮಾಡಿದ್ದನ್ನು ಕಾಣ್ತಾ ಇದ್ವಿ, ಶುಲ್ಕ ರದ್ದು ಮಾಡಿದ್ದನ್ನು ಕಾಣ್ತಾ ಇದ್ವಿ. ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟದ್ದು, ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಏಳಿಗೆಗೆ ನೆರವು, ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ, ವಿದೇಶದಲ್ಲಿ ವಿದ್ಯಾಭ್ಯಾಸಕ್ಕೆ ಹೋಗುವವರಿಗೆ ವಿದ್ಯಾರ್ಥಿ ವೇತನ, ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪನೆ, ಕಾವೇರಿ ನದಿಗೆ ಅಣೆಕಟ್ಟು ನಿರ್ಮಾಣ, ಹೊಸ ರೈಲು ಮಾರ್ಗ ನಿರ್ಮಾಣ, ಸಣ್ಣ ಮತ್ತು ದೊಡ್ಡ ಪ್ರಮಾಣದ ಕೈಗಾರಿಕೆ ಸ್ಥಾಪನೆ, ಭದ್ರಾವತಿ ಒಳಗೆ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ, ಸಿಮೆಂಟ್ ಕಾರ್ಖಾನೆ, ಕಾಗದ ಕಾರ್ಖಾನೆ, ಅಂದರೆ ಬೆಳಗೋಳದಲ್ಲಿ ರಾಸಾಯನಿಕ ಗೊಬ್ಬರ ಕಾರ್ಖಾನೆ, ಮಂಡ್ಯದಲ್ಲಿ ಸಕ್ಕರೆ ಕಾರ್ಖಾನೆ, ಬೆಂಗಳೂರಿನಲ್ಲಿ ಸಾಬೂನು ಕಾರ್ಖಾನೆ, ಆನಂತರ ನ್ಯಾಯ ವಿಧೇಯಕ ಸಭೆ ರಚನೆ. ಇವೆಲ್ಲವೂ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು. ಇನ್ನು ಬರ್ತಕ್ಕಂಥದ್ದು ಯಾವುದಂದ್ರೆ ಭ್ರಷ್ಟಾಚಾರವನ್ನು ನಿಯಂತ್ರಿಸಲು ಸರ್ಕಾರ ಕೈಗೊಂಡ ಕ್ರಮಗಳನ್ನು ಯಾವುವು ಅಂತ ಹೇಳ್ತಾರೆ. ಭ್ರಷ್ಟಾಚಾರವನ್ನು ತಡೆಗಟ್ಟಲು ಸರ್ಕಾರ ಲೋಕಪಾಲ ಸಂಸ್ಥೆ ಸ್ಥಾಪನೆ ಮಾಡಿದೆ, ಲೋಕಾಯುಕ್ತ ಸಂಸ್ಥೆ ಸ್ಥಾಪನೆ ಮಾಡಿದೆ, ಲೋಕಪಾಲ ಮತ್ತು ಲೋಕಾಯುಕ್ತ ಸಂಸ್ಥೆಯನ್ನು ಬಲಪಡಿಸಿದ್ದನ್ನು ಕಾಣ್ತಾ ಇದ್ವಿ. ಕೇಂದ್ರೀಯ ಜಾಗೃತ ಆಯೋಗದ ಸ್ಥಾಪನೆಯಾಗಿದೆ. ಭ್ರಷ್ಟಾಚಾರ ತಡೆ ಕಾಯ್ದೆ 1988 ಜಾರಿಯಾಗಿದೆ. ಮಾಹಿತಿ ಹಕ್ಕು ಕಾಯ್ದೆ 2005 ಜಾರಿಯಾಗಿದೆ. ಸರ್ಕಾರಿ ಕಚೇರಿಗಳಲ್ಲಿ CC ಕ್ಯಾಮೆರಾ ಅಳವಡಿಕೆಯಾಗಿದೆ. ಕಡತಗಳು ಇಳಿಯವರೆಗೆ ಆಫೀಸ್ ವ್ಯವಸ್ಥೆ ಜಾರಿಯಾಗಿದೆ. ಸಕಾಲ, ಜನಸ್ಪಂದನ, ಜನಸೇವಕ ಯೋಜನೆಗಳು ಜಾರಿಯಾಗಿದೆ. ಸರ್ಕಾರಿ ಕಚೇರಿಗಳಲ್ಲಿ ದೂರು ಪೆಟ್ಟಿಗೆಗಳನ್ನು ಸಹಿತ ಇಡಲಾಗಿದ್ದನ್ನು ಕಾಣ್ತಾ ಇದ್ವಿ. ಇನ್ನು ಬರ್ತಕ್ಕಂಥ ರೋಮನ್ ಅಂಕೆ 6 38ನೇ ಪ್ರಶ್ನೆ, ಯಾವುದಾದರೂ 5 ನಿಮಗೆ ಕೊಟ್ಟಿರುವ ಭಾರತ ನಕ್ಷೆಯಲ್ಲಿ ಗುರುತಿಸಿರಿ. ಒಟ್ಟು 10 ಇರ್ತಾವೆ. 10ರಲ್ಲಿ ಏನು ಮಾಡ್ಬೇಕಂದ್ರೆ ಇಲ್ಲಿ 5 ಗುರುತಿಸ್ಬೇಕಾಗತ್ತೆ. ಒಂದೇದು ಇಂದಿರಾ ಪಾಯಿಂಟ್. ಇಂದಿರಾ ಪಾಯಿಂಟ್ ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ ಇಂದಿರಾ ಪಾಯಿಂಟ್. ಅಂಡಮಾನ್ ನಿಕೋಬಾರದಲ್ಲಿ ಕೆಳಗೆ ಬರುತ್ತೆ, ಕೆಳಗೆ ಗುರುತಿಸ್ರಿ. 23 ಉತ್ತರ ಅಕ್ಷಾಂಶ ಇಲ್ಲಿ ಗಮನಿಸ್ರಿ. ಇಲ್ಲೇನು ಗುಜರಾತ್ ಬರುತ್ತಲ್ಲ, ಇಲ್ಲಿ ಕರೆಕ್ಟಾಗಿ ನೀವು ಏನು ಮಾಡಬೇಕು, ಗುರುತಿಸ್ಬೇಕು. ಮುಂದೆ ಇದರೊಳಗೆ ಇದ್ರ ಮ್ಯಾಗ ಹಾದು ಹೋಗಬೇಕಾಗತ್ತೆ. ನೆಕ್ಸ್ಟು ಪಾಕ್ ಜಲಸಂಧಿ, ನಿಮಗೆಲ್ಲ ಗೊತ್ತಿದೆ ಪಾಕ್ ಜಲಸಂಧಿ. ಬಾಕ್ರಾ ನಂಗಲ್ ಈಗಾಗಲೇ ಸುಮಾರು ಸರಿ ಕೇಳಿದ್ದಾರೆ, ಇದನ್ನು ಗುರುತಿಸ್ರಿ. ಹಿಂಗೆ ಮಾಡಿ ಇಲ್ಲಿ ಗುರುತಿಸೋಣ ಕಲೀರಿ. ತಾರಾಪುರ, ಯಾವುದು ತಾರಾಪುರ, ಮಹಾರಾಷ್ಟ್ರ ತಾರಾಪುರ. ಮುಂಬೈ ಅಂತ ಗೊತ್ತಿದೆ ಎಲ್ಲರಿಗೂ. ಕೊಚ್ಚಿ, ಕೇರಳದ ಕೊಚ್ಚಿ. ಪಾರಾದೀಪ, ಓಕೆ. ವಿಶಾಖಪಟ್ಟಣ, ಇದು ಗೊತ್ತಿದೆ. ದುರ್ಗಾಪುರ, ಇದು ಪಶ್ಚಿಮ ಬಂಗಾಳದಲ್ಲಿ ಬರುತ್ತೆ. ಇಷ್ಟು ಅಂಶಗಳನ್ನು ನಾವು ನೋಡಬೇಕು. ಇನ್ನು ಅದೇ ರೀತಿ 2, 3 ಮತ್ತು 4 ಅವುಗಳ ಒಂದು ವಿಷಯ ವಸ್ತುವನ್ನು ಚರ್ಚೆ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಈ ವಿಡಿಯೋವನ್ನು ಏನಪ್ಪಂದ್ರೆ ವೀಕ್ಷಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದ. ಮತ್ತು ಕೊನೆಯದಾಗಿ ಈ ನನ್ನ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ಇಷ್ಟ ಆಗಿದ್ದರೆ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡೋದ್ರ ಮೂಲಕ ಇದು ಮುಂದಿನ SSLC ವಾರ್ಷಿಕ ಪರೀಕ್ಷೆಯಲ್ಲಿ ಫಲಿತಾಂಶ ಸುಧಾರಣೆಗೆ ಇದು ಅನುಕೂಲ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಮಾಡಿದ್ದೀನಿ. ಎಲ್ಲರಿಗೂ ನಮಸ್ಕಾರ.